ಲೈನ್ ಮೆಟ್ರೋ ಕಾಮಗಾರಿ ಬಹುತೇಕ ಮುಕ್ತಾಯ. ಮುಂದಿನ ವರ್ಷದಿಂದ ಪಿಂಕ್ ಲೈನ್ ಮೆಟ್ರೋ ಆರಂಭದ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಕಾಳೇನ ಅಗ್ರಹಾರ ಟು ನಾಗಾವರ ಮಾರ್ಗದಲ್ಲಿ ಸಂಚರಿಸುವಂಥದ್ದು. 21 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ 13 ಕಿಲೋಮೀಟರ್ ಸುರಂಗ ಮಾರ್ಗ, ಡೈರಿ ವೃತ್ತದಿಂದ ನಾಗವಾರದವರೆಗೆ ಸುರಂಗ ಮಾರ್ಗ ಕಾಮಗಾರಿ. ಸುರಂಗ ಮಾರ್ಗದ ಬಹುತೇಕ ಎಲ್ಲ ಕಾಮಗಾರಿ ಮುಕ್ತಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮೆಟ್ಟಿಲು ನಿರ್ಮಾಣ, ಹಳಿ ಜೋಡಣೆ ಕಾರ್ಯ, ವಿದ್ಯುತ್ ಸಂಪರ್ಕ, ಎಲಿವೇಟರ್, ಎಸಿ, ಅಗ್ನಿಶಾಮಕ ಸುರಕ್ಷತಾ ವ್ಯವಸ್ಥೆಯ ಕಾಮಗಾರಿ. ಫೇಸ್ 2 ನಲ್ಲಿ 9 ಸುರಂಗ ಕೊರೆಯುವಂತ ಯಂತ್ರ ಬಳಸಿ ಸುರಂಗ ಕಾರ್ಯ. 2020 ಆಗಸ್ಟ್ನಲ್ಲಿ ಆರಂಭವಾಗಿದ್ದಂಥ ಪಿಂಕ್ ಲೈನ್ ಕಾಮಗಾರಿ 2024 ಅಕ್ಟೋಬರ್ನಲ್ಲಿ ಮೆಟ್ರೋ ಕಾಮಗಾರಿ ಪೂರ್ಣಗೊಂಡಿದೆ. ಈಗ ಸಿವಿಎಲ್ ಕಾಮಗಾರಿಯು ಕೂಡ ಬಹುತೇಕ ಪೂರ್ಣ ಆದಂಥ ಹಿನ್ನೆಲೆಯಲ್ಲಿ ಮುಂದಿನ ವರ್ಷದ ಒಳಗೆ ಪಿಂಕ್ ಲೈನ್ ಮೆಟ್ರೋ ಆರಂಭ ಖಚಿತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾಮಗಾರಿಯ ಪ್ರಧಾನ ಇಂಜಿನಿಯರ್ ಸುಬ್ರಹ್ಮಣ್ಯ ಗುಡಿಗೆ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಪಿಂಕ್ ಲೈನ್ ಕಾಮಗಾರಿಗೆ ಏನಿತ್ತು, ಸ್ವಲ್ಪ ಈ ಸುರಂಗ ಮಾರ್ಗದ ವಿಚಾರವಾಗಿ ಒಂದಷ್ಟು ಸವಾಲುಗಳು ಎದುರಾಗ್ತಾ ಇತ್ತು. ಸೊ ಕಂಪ್ಲೀಟ್ ಆಗಿ ಎಲ್ಲ ಕಾರ್ಯಗಳು ಆಗ್ತಾ ಬಂದಿರುವಂಥ ಹಿನ್ನೆಲೆಯಲ್ಲಿ ಕಾಮಗಾರಿಗಳು ಬಹುತೇಕ ಪೂರ್ಣ ಆಗಿದೆ. ಮುಂದಿನ ವರ್ಷದೊಳಗಡೆ ಈ ಪಿಂಕ್ ಲೈನ್ ಮೆಟ್ರೋ ಆರಂಭ ಆಗೋದು ಖಚಿತ ಅನ್ನೋದ್ರ ಬಗ್ಗೆ ಕಾಮಗಾರಿಯ ಪ್ರಧಾನ ಇಂಜಿನಿಯರ್ ಸುಬ್ರಹ್ಮಣ್ಯ ಗುಡಿಗೆ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮುಂದಿನ ವರ್ಷದಿಂದ ಪಿಂಕ್ ಲೈನ್ ಮೆಟ್ರೋ ಆರಂಭ ಆಗತ್ತೆ ಅನ್ನುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಬಹುದು. ಕಾಳಿನ ಅಗ್ರಹಾರ ಟು ನಾಗವರ ಮಾರ್ಗದಲ್ಲಿ ಸಂಚಾರ ಮಾಡುವಂಥ ನಿಟ್ಟಿನಲ್ಲಿ 21 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ 13 ಕಿಲೋಮೀಟರ್ ಸುರಂಗ ಮಾರ್ಗ ಎದುರಾಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಅಡೆತಡೆಗಳು ಎದುರಾಗ್ತಾ ಇತ್ತು. ಒಂದು ಸವಾಲಿನ ಕೆಲಸ ಅಲ್ವಾ. ಸೊ ಈಗೆಲ್ಲವೂ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಬಹುತೇಕ ಎಲ್ಲವೂ ಕೂಡ ಕಾಮಗಾರಿ ಮುಕ್ತಾಯ ಆಗಿರೋದ್ರಿಂದ ಮುಂದಿನ ವರ್ಷದಿಂದ ಆರಾಮಾಗಿ ಸಂಚಾರವನ್ನು ಮಾಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇದೀಗ ಎದುರು ನೋಡಲಾಗ್ತಾ ಇದೆ. ಎಲಿವೇಟರು, ಎಸಿ, ಅಗ್ನಿಶಾಮಕ ಸುರಕ್ಷತಾ ವ್ಯವಸ್ಥೆಯ ಕಾಮಗಾರಿ. ಫೇಸ್ 2 ನಲ್ಲಿ 9 ಸುರಂಗ ಕೊರೆಯುವಂಥ ಯಂತ್ರವನ್ನು ಬಳಸಿ ಸುರಂಗ ಕಾರ್ಯ. ಏನೇನು ಕಾಮಗಾರಿಗಳು ಮಾಡಬೇಕಾಗಿತ್ತೋ, ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತೋ ಅದೆಲ್ಲವನ್ನೂ ಕೂಡ ಕಂಪ್ಲೀಟಾಗಿ ಮಾಡ್ತಾ ಬರಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೆಟ್ರೋ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಪ್ರಯಾಣಿಕರ ಪ್ರಶ್ನೆ ಆಗಿತ್ತು ಮತ್ತು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಆದಷ್ಟು ಬೇಗ ಪ್ರಾರಂಭ ಆದರೆ ಸುಗಮ ಸಂಚಾರ ಆಗತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಬಹುತೇಕ ಕಾಮಗಾರಿ ಮುಗಿತಾ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ. ಪಿಂಕ್ ಮೆಟ್ರೋ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಇತ್ತು. ಯಾಕಂದರೆ ಆದಷ್ಟು ಬೇಗ ಪಿಂಕ್ ಲೈನ್ ಮೆಟ್ರೋ ಪ್ರಾರಂಭ ಆದರೆ ಸುಗಮ ಸಂಚಾರಕ್ಕೆ ಒಳ್ಳೆ ರೀತಿಯಾದಂಥ ವ್ಯವಸ್ಥೆ ಆಗತ್ತೆ ಅಂತ. ಈಗ ಬಹುತೇಕ ಕಾಮಗಾರಿ ಮುಗ್ದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮುಂದಿನ ವರ್ಷದಿಂದ ಓಡಾಡಬಹುದಾ, ನಿರೀಕ್ಷೆ ಇಟ್ಕೊಳ್ಬಹುದಾ, ಏನು ಹೇಳ್ತಾರೆ ಅಧಿಕಾರಿಗಳು? ನೀತಿ ಮುಖ್ಯವಾಗಿ ಬೆಂಗಳೂರು ಮೆಟ್ರೋ ಪಿಂಕ್ ಅಥವಾ ಗುಲಾಬಿ ಮಾರ್ಗ ಅಂತ ಏನ್ ಹೇಳ್ತೀವಿ, ಅದು ಕಾಳೆನಗರದಿಂದ ನಾಗವಾರದವರೆಗೆ ಇರುವಂತಹ ಕಾಮಗಾರಿ ಬಹುತೇಕ ಮುಕ್ತಾಯವಾಗಿದೆ. ಮುಖ್ಯವಾಗಿ ಇದು 21 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ 13 ಕಿಲೋಮೀಟರ್ ಸುರಂಗ ಮಾರ್ಗ ಬರುತ್ತೆ. ಸುರಂಗದ ಬಹುತೇಕ ಕಾಮಗಾರಿ ಈಗಾಗಲೇ ಪೂರ್ಣ ಆಗಿರುವಂತದ್ದು. ಮುಂದಿನ ವರ್ಷ 2026 ಆರಂಭದಲ್ಲಿ ಅಂತಂದ್ರೆ ಜನವರಿ, ಫೆಬ್ರವರಿ ಹೀಗೆ ಅದು ವಾಣಿಜ್ಯ ಸಂಚಾರಕ್ಕೆ ಮುಕ್ತವಾಗುವಂತಹ ನಿರೀಕ್ಷೆ ಇದೆ. ಈಗಾಗಲೇ BMRCL ನ ಅಧಿಕಾರಿಗಳು ನೀಡುವಂತಹ ಮಾಹಿತಿ ಪ್ರಕಾರ ತುಂಬಾ ಒಂದು ರೀತಿಯಲ್ಲಿ ಕಾಂಪ್ಲಿಕೇಟೆಡ್ ಇತ್ತು. ಇದು ಫೇಸ್ 2 ದಲ್ಲಾಗಿರುವಂತದ್ದು. 9 ಸುರಂಗ ಕೊರೆಯುವ ಯಂತ್ರಗಳನ್ನು ಬಳಸಿದೊಂದು ಮಾರ್ಗವನ್ನ 2020ರಲ್ಲಿ ಆರಂಭ ಮಾಡಲಾಗಿತ್ತು. ಟನಲ್ ಬೋರಿಂಗ್ ಮಷಿನ್ ಏನ್ ಹೇಳ್ತೀವಿ, ಅದು 2020 ಆಗಸ್ಟ್ 22ರಿಂದ ಒಂದು ವರ್ಕ್ ಸ್ಟಾರ್ಟ್ ಆಗಿರುವಂತದ್ದು. ಈಗ 30ಕ್ಕೆ ಮುಗಿದು ಹೋಗಿರುವಂತದ್ದು. ಇದಾದ ಬಳಿಕ ಈಗ ಮುಖ್ಯವಾಗಿ ಸಿವಿಲ್ ವರ್ಕ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಹಾಗೇನೆ ಇದಕ್ಕೆ ಬೇಕಾದಂತ ಒಂದಿಷ್ಟು ಏನೇನು ಟೆಕ್ನಿಕಲ್ ಆಸ್ಪಿರೆಂಟ್ಸ್ ವರ್ಕ್ಸ್ ಏನ್ ಹೇಳ್ತಾರೆ, ಟೆಕ್ನಿಕಲ್ ವರ್ಕ್ಸ್ ಏನ್ ಹೇಳ್ತಾರೆ ಅವೆಲ್ಲವೂ ಕೂಡ ಆಗಿದೆ. ನಿಲ್ದಾಣಗಳ ಪ್ರಕ್ರಿಯೆ ಆಗಿದೆ, ಹಳಿಗಳ ಜೋಡಣೆ ಆಗಿದೆ. ಅದ್ರ ಜೊತೆ ಆದ್ರೆ ಈಗ ಟ್ರಯಲ್ ರನ್ ಇನ್ನೇನು ಆರಂಭ ಆಗ್ಬೇಕು. ಟ್ರ್ಯಾಕ್ ಅಲ್ಲಿ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಟ್ರ್ಯಾಕ್ ಗಳು ಜೋಡಣೆ ವರ್ಕ್ ಬಾಕಿ ಇದೆ. ಅದೆಲ್ಲವನ್ನು ಕೂಡ ಬಹುತೇಕ ಮುಗಿಸ್ಬೇಕಾಗಿದೆ. 92% ವರ್ಕ್ ಈಗಾಗಲೇ ಮುಗಿದಿದೆ ಅನ್ನುವಂತ ಮಾಹಿತಿಯನ್ನ BMRCL ನ ಪ್ರಧಾನ ಇಂಜಿನಿಯರ್ ಸುಬ್ರಹ್ಮಣ್ಯ ಗುಡಿಗೆ ಅವರು ಕೂಡ ಮಾಹಿತಿಯನ್ನ ತಿಳಿಸಿರುವಂತದ್ದು. ಇದೊಂದು ರೀತಿಯಲ್ಲಿ ಮತ್ತೊಂದು ವಿಶೇಷ ಅಂತ, ಒಟ್ಟು 4 ಪ್ರವೇಶ ದ್ವಾರ ಇರುತ್ತೆ, ನಿರ್ಗಮ ದ್ವಾರಗಳಿರುತ್ತೆ. ಹಾಗೇನೆ ಟನೆಲ್ ಮಾರ್ಗದಲ್ಲಿ ಅಕಸ್ಮಾತ್ ಏನಾದ್ರು ರೈಲ್ ಕೆಟ್ಟಿದ್ರು, ಇನ್ನೇನಾದ್ರು ಅವಘಡಗಳಾದ್ರೆ
ಸುರಕ್ಷತೆ ದೃಷ್ಟಿಯಿಂದ ಬೇರೆ ಪರ್ಯಾಯ ವ್ಯವಸ್ಥೆ ಕೂಡ ಈ ಒಂದು ಮಾರ್ಗದಲ್ಲಿ ಕೈಗೊಳ್ಳಲಾಗುತ್ತೆ. ಒಟ್ಟಾರೆ ಏನಂತಂದ್ರೆ ಈಗ ನಾವು ಅಗ್ರಹಾರದಿಂದ ನಾಗವಾರಕ್ಕೆ ಹೋಗ್ಲಿಕ್ಕೆ ಬೇಕಾದಂತ ಈ ಒಂದು 21 ಕಿಲೋಮೀಟರ್ನ ನವ ಮೆಟ್ರೋ ಮಾರ್ಗ ಅಥವಾ ಗುಲಾಬಿ ಮಾರ್ಗ ಅಂತ ಏನ್ ಹೇಳ್ತೀವಿ, ಅದು ಸಂಚಾರಕ್ಕೆ ಬರೋ ವರ್ಷ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಬಹುದು. ಫೈನ್, ಥ್ಯಾಂಕ್ ಯು ಗಣೇಶ್ ತಮ್ಮ ಡೀಟೇಲ್ಸ್ಗಾಗಿ.